ಈ ಬಂಧನ ಇನ್ನೆಷ್ಟು ದಿವಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸುದರ್ಶನ್ ಮುದ್ದನಮೇಗೌಡರು ಮತ್ತು ಪ್ರಕಾಶ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಚರ್ಚೆ ನಾನು ಮುಂದುವರಿಸ್ತಾ ಇದ್ದೀನಿ ಸುದರ್ಶನ್ ಅವ್ರ ಜೊತೆಗೆ. ಸುದರ್ಶನ್ ಹಲವಾರು ಅಂಶಗಳನ್ನು ಮುದ್ದನಮೇಗೌಡರು ಹೇಳಿದರು ಮತ್ತು ಪ್ರಕಾಶ್ ಕೂಡ ಹೇಳಿದರು. ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ ಅನ್ನುವಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿರುವಂಥ ಸಂಗತಿ. ಒಂದು ಏನು ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಇನ್ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ, ಅಥವಾ ಅಕ್ರಮ ಗಣಿಗಾರಿಕೆ ಒಂದೇ ಸೇರಿಕೊಂಡಿಲ್ಲ, ಮಲ್ಟಿ ಡೈಮೆನ್ಷನ್ ಬಹಳಷ್ಟುಗಳೇ ಇಲ್ಲಿ ಏನು ಅಂತ ಎಲ್ಲೋ ಒಂದು ಕಡೆಗೆ ಗಣಿಯ ಒತ್ತುವರಿ ಅನ್ನುವಂಥದ್ದು ಕೂಡ ಪ್ರಮುಖ ವಿಚಾರವಾಗಿ ಪರಿಗಣನೆ ಆಗಬಹುದು ಇಲ್ಲಿ ಅನ್ನುವಂಥದ್ದು. ಏನು ಹೇಳ್ತಿರ್ತಾವೆ ನೋಡಿ, ಅದನ್ನೇ ಈಗ ಲೋಕಾಯುಕ್ತ ವರದಿನಲ್ಲಿ ಹೇಳಿರುವಂಥದ್ದು ಅದನ್ನೇ. ಒಟ್ಟಾರೆ ಪರಿಣಾಮ 20,000 ಕೋಟಿ ರೂಪಾಯಿಗಳು ಕರ್ನಾಟಕದ ಸರ್ಕಾರಕ್ಕೆ ಬರಬೇಕಾದಂಥ ಆದಾಯ ತಪ್ಪು ಹೋಗಿದೆ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಪ್ರಮಾಣದಲ್ಲಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರು ಶ್ರೀಮಂತರಾಗಬಾರ್ದು ಅಂತಲ್ಲ, ಶ್ರೀಮಂತರಾಗೋದಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಾರ್ದು, ಕೋಟಿಗಟ್ಟಲೆ ವ್ಯವಹಾರಗಳನ್ನು ಟರ್ನ್ ಓವರ್ ಮಾಡಬಾರ್ದು ಅಂತಲ್ಲ. ಅದೊಂದು ಲೆಜಿಟಿಮೇಟ್ ಆಗುತ್ತೆ. ಈಗ ಇದ್ದಕ್ಕಿದ್ದಂಗೆ ಶ್ರೀಮಂತ ಹೆಂಗಾಗಿ ಸಾಧ್ಯ ಆಗುತ್ತೆ? ಈಗ ಯಾವುದೇ ಒಂದು ವೃತ್ತಿ ಮಾಡಿದ್ರು ಕೂಡ ಇಂತಿಷ್ಟು ವರ್ಷ ಪ್ರಯತ್ನ ಪಟ್ಟರೆ ಇಷ್ಟನ್ನು ಮಾತ್ರ ಒಂದು ಕಂಪನಿನೂ ಕೂಡ ಆದಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೂ ಮೀರಿ ಆದಾಯವನ್ನು ಗಳಿಸಿದ್ರೆ ಏನು, ಅದರ ಅರ್ಥ ಏನು? ಎಲ್ಲೋ ಒಂದು ಕಡೆ ಹಗಲ್ದೋರ ಮಾಡಿದ್ದಾರೆ, ಕಾನೂನುಗಳನ್ನು ವೈಲೇಟ್ ಮಾಡಿದ್ದಾರೆ, ದುರುಪಯೋಗ ಮಾಡಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರೆ. ಸೊ ಅಕ್ರಮವಾದಂಥ ರೀತಿ ನೀತಿಗಳನ್ನು ಅನುಸರಿಸಿದ್ದಾರೆ ಅಂತಕ್ಕಂಥದ್ದೇ ಇಲ್ಲೆಲ್ಲ ಬರ್ತಕ್ಕಂಥದ್ದು. ಮತ್ತು ಸರ್ಕಾರಕ್ಕೆ ಕಟ್ಟಬೇಕಾದಂಥ ಹಣವನ್ನು ಕಟ್ಟಿರೋದಿಲ್ಲ, ಟ್ಯಾಕ್ಸ್ಗಳಲ್ಲಿ ವಂಚನೆ ಮಾಡಿರ್ತಾರೆ. ಹೀಗೆ ಹಲವಾರು ರೀತಿಯ ಪ್ರಕರಣಗಳು ಈ ಕೇಸ್ನಲ್ಲಿ ನಡೆದಿದ್ದಾವೆ ಅಂತಕ್ಕಂಥದ್ದು ಸ್ಪಷ್ಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಹಾಗಿದ್ರೆ ಈಗ 2009 CBI ತನಿಖೆಗೆ ಹೈಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ತನಿಖೆ ಪ್ರಾರಂಭ ಆಗಿದ್ದು, ಏಕಾಏಕಿ ಅವ್ರನ್ನ ಬಂಧಿಸ್ಬಿಟ್ರ? ಸೊ ಸಂಪೂರ್ಣವಾಗಿ ಅವರು ಅಧ್ಯಯನ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ, ಸ್ಥಳ ತನಿಖೆ ಮಾಡಿ, ಮೇಲಿಂದ ಮೇಲೆ ಅವರು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟು ಕಾನೂನನ್ನು ಅಧ್ಯಯನ ಮಾಡಿ ಹೋಗಿರ್ತಕ್ಕಂಥದ್ದು. ಏಕಾಏಕಿ ಏನಾದರೂ ಕೂಡ ಅವ್ರು ಏನಾದರೂ ಹೊರಟಿದ್ರೆ, ಹೌದಪ್ಪ ಇದೆಲ್ಲ ಕೂಡ ರಾಜಕೀಯವಾದಂಥ ದುರುದ್ದೇಶ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತೇಳಿ ನಾವು ಹೇಗೆ ಬೇಕಾದರೂ ಒಂದು ರಾಜಕೀಯ ಪಕ್ಷ ಆತಂಕಕ್ಕೆ ಒಳಗಾದಾಗ, ಮತ್ತು ನಮ್ಮ ಪಕ್ಷದ ಸದಸ್ಯರುಗಳಿಂದ ಈ ರೀತಿಯಾಗಿ ನಮಗೆ ಕಳಂಕ ಬರ್ತಾ ಇದೆ ಅಂತ ಹೇಳಿ ಅದನ್ನು ಬಚ್ಚಿಟ್ಕೊಳ್ಳಿಕ್ಕೋಸ್ಕರ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಹೇಗೆ ಬೇಕಾದರೂ ವ್ಯಾಖ್ಯಾನಗಳನ್ನು ಮಾಡ್ಕೊಂಡು ಹೋಗ್ಬೋದು. ಆದರೆ CBI ಸಂಸ್ಥೆ, ನಾನು ಪುನಃ ಹೇಳ್ತಾ ಇದ್ದೇನೆ, ಅಲ್ಲೊಂದು ಇಲ್ಲೊಂದು ಆ ಸಂಸ್ಥೆಯಿಂದ ಲೋಪದೋಷಗಳಾಗಿರ್ಬೋದು. ಆದರೆ ಅಲ್ಲೊಂದು ಇಲ್ಲೊಂದು ಆಗಿರ್ತಕ್ಕಂಥ ಲೋಪದೋಷಗಳನ್ನೇ ನೀವು ಹೇಳಿ ಪುನಃ ಆ ಸಂಸ್ಥೆ ಬಗ್ಗೆ ಗೇಲಿ ಮಾಡ್ತಕ್ಕಂಥದ್ದು, ಅಪಮಾನ ಮಾಡುವಂಥದ್ದು ಇದೆಯಲ್ಲ. ಹಾಗಿದ್ದರೆ ನೀವು ಯಾವುದರ ಪರವಾಗಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಇವತ್ತು ಕೇಳಬೇಕಾಗತ್ತೆ. ಇವತ್ತು BJP ಸ್ನೇಹಿತರನ್ನ ಕೇಳಬೇಕಾಗುತ್ತೆ, ಯಾವುದರ ಪರವಾಗಿದ್ದೀರಿ ನೀವು? ಹಗಲ ದೊರಡೆ ಮತ್ತು ಅಕ್ರಮ ಗಣಿಗಾರಿಕೆ ಪರವಾಗಿ ಇನ್ನೂ ಕೂಡ ಇದ್ದೀರಿ, ಅದನ್ನೇ ಮುಂದುವರಿಸ್ಕೊಂಡು ಇಲ್ಲದೆ ಹೋಗಿರೋ ಲೋಕಾಯುಕ್ತ ಬಗ್ಗೆ ಇವತ್ತುವರೆಗೂ ಕೂಡ ಒಂದು ಮಾತನ್ನು ಹೇಳಲಿಕ್ಕೆ ಸದಾನಂದ ಗೌಡರಿಗೆ ಸಾಧ್ಯ ಆಗ್ತಾ ಇಲ್ಲ. ಇವರಿಗೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ, ಅಭಿಪ್ರಾಯವನ್ನು, ಯಾಕೆ ಲೋಕಾಯುಕ್ತ ವರದಿ ಬಗ್ಗೆ ಏನನ್ನು ಹೇಳ್ತಾ ಇಲ್ಲ ಇವರು? ಸೊ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 20,000 ಕೋಟಿ ರೂಪಾಯಿಗಳು ನಷ್ಟ ಆಗಿದೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಆದಾಯ ತಪ್ಪು ಹೋಗಿದೆ ಅಂತ ಹೇಳಿದ ಮೇಲೂ ಕೂಡ ಇನ್ನೂ ಮೌನವಾಗಿದ್ದೀರ. ನಾಚಿಕೆ ಆಗೋದಿಲ್ಲ ನಿಮಗೆ? ಈ ಒಂದು ಕೊಪ್ಪಳ ಉಪಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಹೇಳಕ್ ಹೊರಟಿದ್ದೀರಲ್ಲ, ನಿಮಗೆ ಯಾವ ವಿವೇಚನೆಯಿಂದ ನೀವು ಹೇಳ್ತಾ ಗೆದ್ರು ಗೆಲ್ಬೋದು, ಆಶ್ಚರ್ಯ ಏನಿಲ್ಲ ಸುದರ್ಶನ್ ಜಿ. ಯಾಕಂದ್ರೆ ಇತ್ತೀಚೆಗೆ ಬಂದಂಥ ರಿಸಲ್ಟ್ಗಳನ್ನ ನೋಡ್ತಾ ಇದ್ದೀರಿ ತಾವುಗಳು. ಅದೇ ಅದಕ್ಕೆ ಹೇಳಿದ್ದು, ಕರ್ನಾಟಕದ ಪರಿಸ್ಥಿತಿಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋದ್ರು ಅಂತ ಹೇಳಿದ್ರೆ ಇದೆಲ್ಲ ಈ ಅಕ್ರಮ ಗಣಿಗಾರಿಕೆ ಫಲವಾಗಿಯೇ ಇವರೆಲ್ಲ ಉಪಚುನಾವಣೆಗಳನ್ನ ನಡೆಸಿದ್ದು. ಅದಕ್ಕಾಗಿಯೇ ಅದರ ಋಣವನ್ನು ತೀರಿಸಲಿಕ್ಕೆ ಇವರೆಲ್ಲರೂ ಕೂಡ ಹೊರಟಿದ್ದಾರೆ. ಮೊದಲನೇ ವರದಿಲಿ ಮೊದಲೇ ಹೆಸರದೇ ಧರ್ಮಸಿಂಗ್ ಅವ್ರದ್ದು. ರಾಜ್ಯಪಾಲರಾಗಿದ್ದಂಥವ್ರು ಅವಾಗ ರಾಮೇಶ್ವರ್ ಠಾಕೂರ್ ಅವರು ಅವ್ರ ಹೆಸರು ಬಿಟ್ಟುಬಿಟ್ರು. ಮೊದಲನೇ ಹೆಸರೇ ಅನಿಲ್ ಲಾಡ್ ಅವರು ಕಾಂಗ್ರೆಸ್ ಅವರೇ. ಅನೇಕ ಹೆಸರುಗಳು ಎಲ್ಲ ಪಕ್ಷಗಳಲ್ಲಿರುವಂಥವ್ರ ಹೆಸರುಗಳನ್ನ ಅವ್ರು ಉಲ್ಲೇಖ ಮಾಡಿದ್ದಾರೆ. ಅಲ್ಲ, ನಮ್ಮಲ್ಲಿ ನಾನು ಪ್ರಕಾಶ್ ನಿಮಗೊಂದು ಜ್ಞಾಪಿಸ್ತಾ ಇದ್ದೀನಿ, ನಮ್ಮಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆ ಪಾಲ್ಗೊಂಡಿದ್ರು. ನಾವು ಕೂಡ ಕೇಳಿದ್ವಿ ಹೆಂಗೆ ಅವ್ರ ಹೆಸರುಗಳೆಲ್ಲ ಬಿಟ್ಟು ಹೋಯ್ತು ಏನು ಕತೆ ಅಂತ. ಅವ್ರು ಹೇಳಿದ್ದೇನು ಅಂತಂದರೆ, ಅದು ಮಧ್ಯಂತರನೂ ಅಲ್ಲ, ಅದೇನೂ ಅಲ್ಲ, ಮುಂದುವರೆದ ಭಾಗ ಮಾತ್ರ. ಅಲ್ಲಿ ಯಾರ್ಯಾರ ಹೆಸರುಗಳು ಬಂದಿದೆ ಇವತ್ತಲ್ಲ ನಾಳೆ ಅವರಿಗೆ ಕಾದಿದೆ ಅನ್ನುವಂಥ ಮಾತ್ರ. ಅದನ್ನ ಡಿನೇ ಮಾಡ್ತಾನೆ ಇಲ್ಲ. ಆ ಹೆಸರು ಇದೆ, ಮೂಲ ಪುರುಷರು ಯಾರಿದ್ದಾರೆ ಅನ್ನೋದನ್ನ ಮಾತ್ರ ನಾನು ನೆನಪು ಮಾಡ್ತಾ ಇರೋದು. ನಾವು ಯಾರು ಕೂಡ ಹೇಳಿಲ್ಲ, ನಮ್ಮ ಪಕ್ಷದವರು ಹೇಳಿಲ್ಲ, ಮುಖಂಡರುಗಳು ಕೂಡ ಹೇಳಿಲ್ಲ. ಕಾಂಗ್ರೆಸ್ನವರಿದ್ರೆ ಅವ್ರನ್ನ ಹೊರತುಪಡಿಸ್ಬಿಡಿ, ಕಾಂಗ್ರೆಸ್ಸಿನ ಮುಖಂಡಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತಗೊಳ್ಬೇಡಿ ಅಂತ ಹೇಳಿ ಯಾರು ಕೂಡ ಹೇಳಿಲ್ಲ. ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು ಕೂಡ ಈಗ ತಪ್ಪಾಗಿದ್ರೆ ಅಂತ ಇಟ್ಕೊಳ್ಳಿ, ಕಾನೂನು ಇರೋದು ಯಾಕೆ? ಅವ್ರ ಮೇಲೆ ಕ್ರಮ ವರದಿ ಕೊಟ್ಟಿದ್ದಾರೆ. ಇವರು ಸದಾನಂದ ಗೌಡರ ಮೇಲೆ ಒಂದು ಆಪಾದನೆ ಮಾಡುದು, ಏನು ಮಾತಾಡೋ ಅವಶ್ಯಕತೆ ಏನಿದೆ? ಆ ವರದಿ ಕೊಟ್ಟಿದ್ದಾರೆ, ನೀವು ಮುಂಚಿತವಾಗಿನೇ ಈ ವರದಿನ ಅವ್ರು ತಿರಸ್ಕರಿಸ್ಬಿಟ್ಟಿದ್ದಾರೆ, ಈ ವರದಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಈ ವರದಿ ಮೇಲೆ ಕ್ರಮ ತಗೊಳ್ಳಲ್ಲ ಅಂತ ನೀವ್ಯಾಕೆ ಭಾವಿಸ್ಬೇಕು?
ಅಂದ್ರೆ ನಿಮ್ಗೆ ಅವ್ರಿಗೆ ಒಂದು ಸಮಯ ಬರಬೇಕು, ಅವ್ರು Okay, ಅದಕ್ಕೆ okay. ತಗೊಂತಾರೆ, Okay, ಆಯ್ತು. ಸೂಕ್ತವಾದ ನಿರ್ಧಾರ ತಗೊಳ್ಳದಾಗ ಈ ಪ್ರಶ್ನೆಗಳು ಉದ್ಭವ ಆಯ್ತು ಆಯ್ತು ಮುದ್ರೆ ಮಾಡ್ಕೊಂಡು ಇನ್ನೊಂದು ಭಾಳ ಒಂದು ವಿಚಾರನ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಕೆಲವರು ಭಾಳ BJPಯ ಪ್ರಮುಖ ನಾಯಕರುಗಳು ಮುಖಂಡರುಗಳನ್ನೇ ಇವರು ಬಂಧನ ಮಾಡಿರ್ತಕ್ಕಂಥದ್ದು ಇಲ್ಲೀಗಲ್ಲು ಮತ್ತು ಇದು ದುರುದ್ದೇಶದ ಹಾಗೆಗಿಂತ ಭಾಷಣ ಮಾಡ್ತಾ ಇದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿ ಮಾಹಿತಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರೆಸ್ಟ್ ಮಾಡೋದಷ್ಟೇ CBI ನವ್ರ ಕೆಲಸ, ಅರೆಸ್ಟ್ ಮಾಡೋದಷ್ಟೇ CBI ನವ್ರ ಕೆಲಸ. ಪ್ರೈಮರಿ ಫೇಸಿ ಕೇಸ್ ಇದ್ರೆ ಮಾತ್ರ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ 24 hours ಒಳಗಡೆ ಅವ್ರು ಯಾರಾದ್ರೂ ಜೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು ಅವ್ರನ್ನ. ದೇ ಕೆ ನಾಟ್ ಡಿಟೈನ್ ಫಾರ್ ಮೋರ್ ದನ್ 24 hours. ಅದು ಆಗಿದೆ. ಅರೆಸ್ಟ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಮೇಲ್ನೋಟಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಮ್ಯಾಜಿಸ್ಟ್ರೇಟ್ ಗೊತ್ತಾಗ್ಬಿಟ್ರೆ ಅವ್ರು ಇಮಿಡಿಯೇಟ್ ರಿಲೀಸ್ ಮಾಡ್ಬೋದು, ಅವ್ರನ್ನ ರಿಲೀಸ್ ಆನ್ ಬೇಲ್ ಕೊಟ್ಬಿಡ್ಬೋದು, ಜಾಮೀನು ಕೊಟ್ಬಿಡ್ಬೋದು. ಆದ್ರೆ ಇಲ್ಲೇನಾಗಿದೆ, ನ್ಯಾಯಾಲಯಕ್ಕೆ ಯಾವ ಕಾರಣದಿಂದ ಇವ್ರನ್ನ ರಿಲೀಸ್ ಮಾಡಬಾರ್ದು ಅನ್ನೋದಕ್ಕೆ CBIನವರು ಸಾಕ್ಷ್ಯಾಧಾರಗಳು ಕೊಡಬೇಕು. ಮತ್ತೆ ಇದ್ರ ಜೊತೆಗೆ ಏನಾಗಿದೆ, ಮಾನ್ಯ ಜನಾರ್ದನ್ ರೆಡ್ಡಿ ಅವರ ವಕೀಲರು ಈಗಾಗಲೇ ನಮ್ಮನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿಸಿ ನಮ್ಮ ಕ್ಲೈಂಟ್ನ ಅಂತ ಹೇಳ್ಬಿಟ್ಟು ಅವ್ರ ಅರ್ಜಿನೂ ಕೂಡ ಹಾಕೊಂಡಿದ್ದಾರೆ. ಇನ್ನು ಮೀನ್ ಮೇಲೆ ಏನಾಗಿದೆ, CBIನವರು ಇವರು ಇನ್ವೆಸ್ಟಿಗೇಷನ್ಗೆ, ಫರ್ದರ್ ಇನ್ವೆಸ್ಟಿಗೇಷನ್ಗೆ ನಮ್ಮ ಸ್ವಾಧೀನಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಈಗ ಆಕ್ಚುಲಿ ಇರ್ತಕ್ಕಂಥದ್ದು ನ್ಯಾಯಾಂಗದ ಕಸ್ಟಡಿನಲ್ಲಿದ್ದಾರೆ ಮಾನ್ಯ ರೆಡ್ಡಿ ಅವರು. CBIನವರು ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ತಮ್ಮ ಸ್ವಾಧೀನಕ್ಕೆ ಇಟ್ಕೋಬೇಕಾದ್ರೆ ನ್ಯಾಯದ ಅನುಮತಿ ತಗೊಳ್ಬೇಕೀಗ. ಹಾಗಾಗಿ ಇವ್ರಿಗೆ ಅನುಮತಿ ಕೊಡಬೇಕೆ, CBIನವ್ರಿಗೆ ಅವ್ರಿಗೆ ಕಸ್ಟಡಿ ಕೊಡಬೇಕೆ ಬೇಡವೆ ಅನ್ನೋದು ಪುನಃ ಕೋರ್ಟೆ ತೀರ್ಮಾನ ಮಾಡುತ್ತೆ. ಹಾಗಾಗಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿರ್ತಕ್ಕಂಥದ್ದು ಕೋರ್ಟ್ ವಿನಃ CBIನವರಲ್ಲ. ಇದು ಜೈಲಲ್ಲಿ ಇಡಂತ ಅಧಿಕಾರ ಇರತಕ್ಕಂಥದ್ದು ಕೋರ್ಟಿಗೆ ಮಾತ್ರ. ಅದು ಯಾವಾಗ ಇಡ್ತಾರೆ, ಮೇಲ್ನೋಟಕ್ಕೆ ಇವ್ರ ಮೇಲೆ ಗುರುತರವಾದಂತ ಆರೋಪಗಳು ಇವೆ, ಎವಿಡೆನ್ಸ್ ಇದೆ ಅನ್ನುವಾಗ ಮಾತ್ರ ಇಡ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಬೇಲಬಲ್ ಅಫೆನ್ಸಸ್ ಇದೆ. ಪ್ರಕಾರ ಏನಂತಂದ್ರೆ ಅದು ಗೊತ್ತಿರೋದ್ರಿಂದ ಇದು ಮತ್ತೆ ಮುಂದುವರಿತಾ ಇರೋದು ಇದು ಹಾಗಾದ್ರೆ ಅಂತ. ಈಗ ಅದರಿಂದ ಅಲ್ಲ, ಒಂದು ಮಾಹಿತಿ ಏನಾಗ್ಬೋದು, ಜೈಲಲ್ಲಿ ಇಡೋದಕ್ಕೆ ಏನೋ ಕಾಂಗ್ರೆಸ್ನವರು ಅಥವಾ CBIನವರೆಲ್ಲ ಕಾರಣ ಅನ್ನೋ ಮಾಹಿತಿ ಅಲ್ಲ, ಜೈಲಲ್ಲಿ ಇಟ್ಟಿರ್ತಕ್ಕಂಥದ್ದು ನ್ಯಾಯಾಲಯ. ಎಸ್ ಸರ್ ಮತ್ತಷ್ಟು ನಾನು ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.